don't want to hide anything. That is why House Committee ಮಾಡಿದೆ. Don't worry, ನಿನಗೂ ಮಾತಾಡಕ್ಕೆ ಅವಕಾಶ ಕೊಡೋಣ. ಮಿಸ್ಟರ್ ಮುನಿರತ್ನ ಯಾಕೆಂದ್ರೆ ನಾವೇ ತಯಾರು ಮಾಡಿದ್ವಿ ನಿನ್ನ. ಡೋಂಟ್ ವರಿ, ನಿನ್ ಮಾತು ಕೇಳ್ತೀವಿ. ಮರ್ತೋಗ್ಬಿಟ್ಟಿದ್ದೀನಿ ಈಗ ನಾನು. ಯಾಕಂದ್ರೆ ಇಲ್ಲೆಲ್ಲ ಓಡಾಡ್ತಾ ಇದೆಯಲ್ಲ ನೀನು, ಬಹಳ ಇನ್ವೆಸ್ಟಿಗೇಷನ್ ಕೇಸಸ್ ಹೋಗ್ತಾ ಇದೆಯಲ್ಲ ನೀನು. ಅದಕ್ಕೆ ಪಾಪ ಇನ್ನ ನಿಂದು ಇನ್ವೆಸ್ಟಿಗೇಷನ್ ಇನ್ನ ನಾವು ಮಾಡ್ಬೇಕಾಗಿದ್ದಲ್ಲ, ಅದಕ್ಕೆ ಮರ್ತು ಬಿಟ್ಟಿದ್ದೀನಿ ನಾನು. ನನ್ನ ಇನ್ವೆಸ್ಟಿಗೇಷನ್ ಅವ್ರ ಒಟ್ಟಿಗೆ ಸಿಬಿಐ ಕೊಟ್ಬಿಡಿ. ದೊಡ್ಡ ಸಂಸ್ಥೆ ಇದ್ರೆ ಅದಕ್ಕೆ ಕೊಡಿ. ಬರುದೇ ಲೇಟ್, ಸಣ್ಣ ಪುಟ್ಟ ಡೈವರ್ಟ್ ನಾವೆಂತ ಹೋಗ್ತೀವಿ ನಾವು. ಮತ್ತೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇರ್ಲಿ. ರಿಪ್ಲೈ ಮಾಡಿ ಸಚಿವ, ರಿಪ್ಲೈ ಮಾಡಿ. ಸತೀಶ್ ರೆಡ್ಡಿ ಅವರೇ, ನೀವು ರಾಮಮೂರ್ತಿ ಕೂತ್ಕೊಳ್ಳಪ್ಪ ಒಂದ್ ನಿಮಿಷ ಪ್ಲೀಸ್. ಒಂದ್ ನಿಮಿಷ ಕೂತ್ಕೋ ಆಯ್ತು. ಆಮೇಲೆ ಸ್ವಲ್ಪ ಇರು ಒಂದ್ ನಿಮಿಷ. ಅಲ್ಲ ಏನು ಕ್ಲಾರಿಫಿಕೇಶನ್ ಕೇಳಿಬಿಟ್ಟು ಇಲ್ಲ, ಕೂತ್ಕೊಳ್ಳಿ ಒಂದ್ ನಿಮಿಷ ಪ್ಲೀಸ್. ಈಗ ಸತೀಶ್ ರೆಡ್ಡಿ ಅವರು ಇವ್ರು ಹೇಳಿದ್ರು, ಯಾರು ಸೋಮಶೇಖರ್, ದಟ್ ಇಸ್ ಎ ವ್ಯಾಲಿಡ್ ಪಾಯಿಂಟ್. ಈಗ ಡಿಸ್ಟರ್ಬ್ ಮಾಡೋದು ಬೇಡ. ಈ ಎಲೆಕ್ಷನ್ಸ್ ಏನು ಪ್ರೊಸೀಜರ್ ಇದೆ, ಕೋರ್ಟ್ ಎಲ್ಲ ಡೈರೆಕ್ಷನ್ ಕೊಟ್ಟಿದೆ, ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ ಕೋರ್ಟ್. ಯಾವತ್ತು ಏನೇನು ಮಾಡಬೇಕು ಅಂತ ನಮ್ಗೆ ಈಗಾಗಲೇ ನಾವು ಕೂಡ 18ನೇ ತಾರೀಕು 18 ಆಗೋಯ್ತಾ, 18/8/22 ಲಾಸ್ಟ್ ಡೇಟ್ ಆಫ್ ಅಬ್ಜೆಕ್ಷನ್ಸ್, 25/8 ಫೈನಲೈಸೇಷನ್ ಆಫ್ ಗವರ್ನರ್ ಕಳ್ಸಕ್ಕೆ, 2/9 ಫೈನಲ್ ನೋಟಿಫಿಕೇಶನ್ ಆಗ್ತದೆ. ಅದಾದ್ಮೇಲೆ ಏನೇನು ಬೇಕು ಅದಕ್ಕೆಲ್ಲ ರಿಸರ್ವೇಷನ್ಸ್ ಮತ್ತೊಂದೆಲ್ಲ ಬಹುಶಃ ಎಲ್ಲಾನು ಕೇಳ್ತೀವಿ. ಅವ್ರಿಗೂ ಅಡ್ಜಸ್ಟ್ ಅವ್ರನ್ನ ಗೌರವಕ್ಕೆ ಏನು ಬೇಕೋ ನಾವು ವಿಲ್ ಡೂ ಇಟ್. ಅದಕ್ಕೇನು ನಾನು ವಿ ಡೋಂಟ್ ಹ್ಯಾವ್ ಎನಿ ದಿಸ್ ಒನ್ ಥಿಂಗ್ಸ್. ಸೊ ಅದಕ್ಕೆ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ನು ಬೇರೆ ಕೋಆರ್ಡಿನೇಷನ್ಸ್ ಏನಿದೆ ಅದಕ್ಕೊಂದು ಮಾಡ್ತೀವಿ. ಬೇರೆ ವಿಚಾರ ಮಾತಾಡೋಣ. ಬೇಕಾದ್ರೆ ನೀವು ಒಂದ್ ನಿಮಿಷ ಇರೋಣ, ಒಂದ್ ನಿಮಿಷ ಇರೋ, ನಾನು ಹೇಳ್ತೀನಿ ಕೇಳಿಲಿ. ಬೇಕಾದ್ರೆ ಇನ್ನ ಶುಕ್ರವಾರದ ಒಳಗಡೆ ಲೆಟ್ ಅಸ್ ಡಿಸ್ಕಸ್ 1 hour. ವಿ ವಾಂಟ್ ಮೋರ್ ಕ್ಲಾರಿಟಿ ಟು ಬ್ಯಾಂಗ್ಳೂರ್. ಐ ಅಗ್ರಿ ವಿತ್ ಯು. ಜನಕ್ಕೆ ಏನೋ ಒಂದು ಕನ್ಫ್ಯೂಷನ್ ಇರ್ಬೋದು. ಪ್ಲೀಸ್ ಬಿಲ್ ಪಾಸ್ ಮಾಡೋದು ಬೇಡವಾ? ಈಗ ಒಂದೇ ಒಂದು ಡೌಟ್ ಅಣ್ಣ, ಮೊನ್ನೆ